ಒಂದು ಸಣ್ಣ ತೋಟದಲ್ಲಿ ಎಷ್ಟು ಚೆನ್ನಾಗಿ ಬಟರ್ ಫ್ರೂಟ್ನ ಬೆಳೆದಿದ್ದಾರೆ ಅಂದರೆ ಆಲ್ರೆಡಿ ಫಸಲು ಬಿಡ್ತಾ ಇದೆ. ಇಲ್ಲಿ ನೋಡಿ, ಇದು ಎಟ್ಟಿಂಗರ್ ಅಂತ ವೆರೈಟಿ ನೋಡಿ. ಇದು ಒಂದು ಕೆಜಿ ಗಂಟೆಲ್ಲ ಬರುತ್ತೆ ಸರ್. ಅಯ್ಯೋ, 200 ಮರ ಹಾಕಿದ್ರೆ ಕರೆಕ್ಟಾಗಿ ಅವರು ಇನ್ಕಮ್ ತಗೊಳ್ಳೋದು ಒಂದು 15 ಲಕ್ಷ ತಗೋಬಹುದು ಸರ್. 1 ಎಕರೆದಲ್ಲಿ ಮಾತ್ರ ನಾನು ಹೇಳ್ತಿರೋದು. ಎಟ್ಟಿಂಗರ್ಲೇ 1 ಕೆಜಿದು ಎಲ್ಲ ವೆರೈಟಿಗಳುಂಟು. 3 ವರ್ಷದಿಂದ 4 ವರ್ಷ ಅದನ್ನ ನಾವು ನೋಡ್ಕೋಬೇಕು. ಗಿಡನ ಚೆನ್ನಾಗಿ ನೋಡ್ಕೊಂಡ್ರೆ ಅದ್ರಲ್ಲಿ ಯಾವ ಲಾಭನೂ ಇರಲ್ಲ. 4 ವರ್ಷ ಕಳೆದ್ರೆ 40 ವರ್ಷ ಅದು ನಮ್ಮನ್ನ ನೋಡುತ್ತೆ. ಸೊ ಬೆಣ್ಣೆ ಹಣ್ಣಿನ ಒಂದು ತೋಟದಲ್ಲಿ ಇದೀವಿ. ಅವಕ್ಯಾಡೋ ಬೆಳೆನ ಬೆಳೆದಿರೋಂಥ ಒಬ್ಬರು ರೈತರನ್ನ ಮಾತಾಡ್ತಾ ಇದ್ದೀವಿ. ಸ್ವಲ್ಪ ಮುಂದೆ ಬನ್ನಿ ರಾಜು ಅವರೇ. ಒಂದು ಸಣ್ಣ ತೋಟದಲ್ಲಿ ಎಷ್ಟು ಚೆನ್ನಾಗಿ ಬಟರ್ ಫ್ರೂಟ್ನ ಬೆಳೆದಿದ್ದಾರೆ ಅಂದರೆ ಆಲ್ರೆಡಿ ಫಸಲು ಬಿಡ್ತಾ ಇದೆ. ಇದಕ್ಕೆ ಏನಾದರೂ ಸೀಸನ್ ಇದೆ, ಇದೇ ತಿಂಗಳಲ್ಲಿ ಬರುತ್ತೆ ಅಂತ? ಹೌದೌದು ಸರ್. ಇದು ಈಗ ನೋಡಿ, ಈಗ ಫೆಬ್ರವರಿ ಮಾರ್ಚಲ್ಲಿ ಈಗ ಸ್ಟಾರ್ಟಿಂಗ್ ಆಗುತ್ತೆ ಸರ್. ಸಣ್ಣ ಫ್ರೂಟ್ ಇದ್ರದ್ದು ಆ ಥರದ್ದು ಸೀಸನ್. ಕಟಾವು ಬರೋದು ನಿಮಗೆ ಇನ್ನೂ 1 ತಿಂಗಳು ಕಳಿಬೇಕು. ಇದ್ರದ್ದು ಇದೆಲ್ಲ 1 ತಿಂಗಳು ಕಳಿಬೇಕು. ಜೂನ್ ಜುಲೈ. ಓಕೆ. ಏನು ಒಂದು ವಿಶೇಷ ಅಂದರೆ ಸಣ್ಣ ಮರದಲ್ಲೇ 2.5 ವರ್ಷ ಏಜಿನ ಮರ ಅಷ್ಟೇ. ಇದು ಆಲ್ರೆಡಿ ಎಷ್ಟೊಂದು ಹಣ್ಣುಗಳನ್ನ ಬಿಡ್ತಾ ಇದೆ. ಇದನ್ನ ಬೇಸಾಯಕ್ಕೂ ಒಂದು ಪದ್ಧತಿ ಇರುತ್ತೆ. ಇವಾಗ ಒಂದು ಬಟರ್ ಫ್ರೂಟ್ನ ನೆಡಬೇಕು ಅಂದರೆ ಎಷ್ಟು ಅಡಿ ಆಳದ ಒಂದು 2 ಅಡಿ ಗುಂಡಿ, 2 ಅಡಿ ಅಗಲ ತೆಗೆದುಬಿಟ್ಟು ರಿಟರ್ನು ನೀವು ಕೊಟ್ಟಿ ಗೊಬ್ಬರ ಅದೇನಾದ್ರು DAP ಏನಾದ್ರು ಹಾಕ್ಬಿಟ್ಟು ರಿಟರ್ನು ಅದಕ್ಕೆ ಗಿಡಗಳು ಸಣ್ಣ ಪಾಕೆಟ್ ಬರುತ್ತೆ. 1.5 ಕೆಜಿ 2 ಕೆಜಿದು ಬಾಸ್ಕೆಟ್ ಇರುತ್ತೆ. ಅದನ್ನ ನೀವು ನಟ್ಬಿಟ್ಟು ವಾಪಸ್ ಮಣ್ಣನ್ನ ಕೂಡಿಸ್ಕೊಳ್ಬೇಕಾಗುತ್ತೆ. ಸರಿ, ಅವಾಗ ಮತ್ತೆ ಇದಕ್ಕೆ ಏನಾದ್ರು ಔಷಧಿಗಳನ್ನ ಹೊಡಿತಾ ಇರಬೇಕು? ಇವಾಗ ಸದ್ಯಕ್ಕೆ ಏನು ಬೇಡ ಸರ್, ಸದ್ಯಕ್ಕೇನು ಬೇಡ. ಬಟ್ ಹೂವು ಬಿಟ್ಟ ಹೊಡಿಬೇಕು? ಹೂವು ಬಿಡ್ಬೇಕು ಏನಿಲ್ಲ ಸರ್, ಪಾಲಿನೇಷನ್ ಆಯ್ತಾ ಇರುತ್ತಲ್ಲ. ಓಕೆ. ಈ ಜೇನುಗಳು ಬಂದ್ಬಿಟ್ಟು ಪಾಲಿನೇಷನ್ ಮಾಡ್ತಾರೆ. ಮತ್ತೆ ಇನ್ನೊಂದು ಇದೆ ಮೇಯ್ನು, ಪಾಲಿನೇಷನ್ಗೆ ಬೇಕಾಗಿರೋಂಥ ಗಿಡಗಳು ಇದೇ ಮೇಯ್ನ್ ಗಿಡ, ಪಾಲಿನೇಷನ್ ಗಿಡ. ಇದಿಲ್ಲ ಅಂತ ಹೇಳಿದ್ರೆ ಜೇನುಪಟ್ಟಿ ಅಷ್ಟೇ ವ್ಯತ್ಯಾಸ. ಓಕೆ ಓಕೆ, ತುಂಬ ಚೆನ್ನಾಗಿದೆ. ಮೆಕ್ಸಿಕನ್ ಹಾಸು ಅಂತ ಇನ್ನೊಬ್ರು ರೈತರು ನಮಗೆ ಜೊತೆಗೂಡಿದ್ದಾರೆ, ಮಧುಸೂದನ್ ಅವರು. ತಾವು ಬೆಳೀತಾ ಇದ್ದೀರಾ ಇದನ್ನೇ? ಹೌದು ಸರ್, ಬೆಳೀತಾ ಇದ್ದೀವಿ. ಎಷ್ಟು ವರ್ಷ ಆಯಿತು ನೀವು ಇದನ್ನ ಬೆಳೆಯಕ್ಕೆ ಶುರು ಮಾಡಿ? 2 ವರ್ಷ ಆಗಿದೆ. 2 ವರ್ಷ ಆಗಿದೆ. ಹೆಂಗೆ ನಿಮಗೆ ಒಳ್ಳೆ ಡಿಸಿಷನ್ ಅಂತ ಅನ್ಸುತ್ತಾ ಸರ್? ಇವಾಗ ರೈತರು ಈ ಜೋಳ ಮತ್ತೆ ಕಬ್ಬು ಬೆಳೆಯೋದಕ್ಕಿಂತ ಅದರ ಇಂಟರ್ ಕ್ರಾಪ್ ಆಗಿ ಇದು ಬೆಳೆದ್ರೆ 1 ಕೆಜಿ ಸರ್ ನನಗೆ ಗೊತ್ತಿರೋಂಗೆ ಅವರೇ ಬಂದು ಕಿತ್ಕೊಂಡು ಹೋಗ್ತಾರೆ. ಲೋಕಲ್ ವೆರೈಟಿ ಬಂದು ಇವಾಗಲೇ 200 ರೂಪಾಯಿ ಇದೆ ಸರ್. ಅವರೇ ಬಂದು ಕಿತ್ಕೊಳ್ತಾರೆ. ಅವರೇ ಅಂದ್ರೆ ಈಗ ತೋಟದಕ್ಕೆ ವ್ಯಾಪಾರಸ್ಥರೇ ಬಂದು ಅವರೇ ನಮಗೆ 200 ರೂಪಾಯಿ. ಹೌದಾ? ನೋಡಿ, ಇಲ್ಲೂ ಕೂಡ ರೈತರಿಗೆ ಇನ್ನೊಂದು ಏನಂದ್ರೆ ಅಡ್ವಾಂಟೇಜು. ಈಗ ಮಾವಿನ ತೋಟಗಳಿಗೂ ಬಂದು ಈಗ ಯಾರಾದರೂ ವ್ಯಾಪಾರಸ್ಥರೇ ಬಂದು ಕೆಜಿ ಲೆಕ್ಕದಲ್ಲಿ ಇರ್ಬೋದು, ಇಲ್ಲ ಆ ಒಂದು ಸಂಪೂರ್ಣ ತೋಟಕ್ಕೇನೆ ಒಂದು ಬೆಲೆ ಕಟ್ಟಿ ತೊಗೊಂಡೋಗುವಂಥದ್ದು ಇರುತ್ತೆ. ಸೊ ಬಟರ್ ಫ್ರೂಟ್ಗೂ ಕೂಡ ಈ ಥರ ಒಬ್ಬ ರೈತ ಬೆಳೀತಾ ಇದ್ದಾರೆ ಅಂತ ಗೊತ್ತಾದರೆ ಅದು ಕಟಾವಿನ ಸಮಯಕ್ಕೆ ವ್ಯಾಪಾರಸ್ಥರು ಯಾವ ಕಡೆಯಿಂದ ಬರ್ತಾರೆ ಯೂಶಲಿ? ಇದು ಮೈಸೂರಿಗೆ ಹೋಗುತ್ತೆ ಫಸ್ಟ್. ಓಕೆ. ಮೈಸೂರಿಂದ ಬ್ಯಾಂಗ್ಳೂರು, ಗೋವಾ, ಮಹಾರಾಷ್ಟ್ರ, ಇನ್ನು ಆ ಕಡೆ ಹೋಗುತ್ತೆ ಸರ್. ಓಕೆ. ಇದು ಗೋವಾದಲ್ಲೆಲ್ಲ 400-500 ರೂಪಾಯಿ ಲೋಕಲ್ ವೆರೈಟಿಗೆ, ನಮ್ಮ ಕೊಡಗಿನ ವೆರೈಟಿಗೆ. ಅದೇ ಬಂದು ಇದು ಹಾಸ್ ಅಂತ ಒಂದು ವೆರೈಟಿ. ಇದು ಬಂದು ಸೀಸನ್ಲಿ 1500 ರೂಪಾಯಿ ಇರ್ಬೋದು ಪರ್ ಕೆಜಿ. ಇದು ಈ ಹಾಸ್ ಅಂತ. ಅದೇ ರೀತಿ ಪಿಂಕಟನ್ ಅಂತ ಅಲ್ಲಿ ಒಂದು ವೆರೈಟಿ ಇದೆ ನೋಡಿ, ಅದು ಅದೇ ರೇಟ್ ಬರುತ್ತೆ. ಇದು ಕೀಪಿಂಗ್ ಕ್ವಾಲಿಟಿ ಇದೆ. ಸರಿ. ಇದು ಒಂದು 15 ದಿನ ನಾವು ಕಿತ್ತು ಇಡ್ಬೋದು. ಸರಿ. ಓಕೆ. ಇದು ಕಿತ್ತು 15 ದಿನ ಇಡ್ಬೋದು. ಅದೇ ನಮ್ಮ ಲೋಕಲ್ ವೆರೈಟಿ ಒಂದು 3 ದಿನ ಆಗುವಾಗ ಹಣ್ಣಾದ್ರೆ ಹೋಗ್ಬಿಡ್ತದೆ. ಓಕೆ. ಅಷ್ಟೊಳಗೆ ಜ್ಯೂಸ್ ಎಲ್ಲ ಮಾಡ್ಕೋಬೋದು. ಇದು ಈಗ ಬಂದು ಸರ್ ಫೇಶಿಯಲು, ಕ್ರೀಮು, ಗಾರ್ನಿಯರು, ಜ್ಯೂಸು ಎಲ್ಲ ಶುರುವಾಗಿದೆ. ಓಕೆ. ಹೌದು. ಅವಕಾಡೋದಲ್ಲಿ ಎಲ್ಲ ಆಗಿದೆ. ಮೆಡಿಸಿನ್ ಇಂದ ಅದಕ್ಕೆ ಇದ್ರದ್ದು ಬೇಡಿಕೆ ಬಹುಶಃ ಯಾವಾಗಲೂ ಹಾಗೆ ಇರುತ್ತೆ, ಇನ್ನು ಹೆಚ್ಚಾಗುತ್ತೆ. ಯಾಕಂದ್ರೆ ಬರೀ ತಿನ್ನೋದಕ್ಕೆ ಅಷ್ಟೇ ಅಲ್ಲ, ಇದರಿಂದನೇ ಬೇರೆ ಬೇರೆ ಫ್ಲೇವರ್ಗಳನ್ನ ಮಾಡ್ತಾ ಇದ್ದಾರೆ. ಐಸ್ ಕ್ರೀಮ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಮತ್ತೆ ಸೌಂದರ್ಯ ವರ್ಧಕವಾಗಿನೂ ಈಗ ಎಷ್ಟೊಂದು ಕ್ರೀಮ್ಗಳೆಲ್ಲಾನು ಅವಕಾಡೋ ಫ್ಲೇವರ್ ಅಂತ ನಾವು ನೋಡಿರ್ತೀವಿ, ಅದನ್ನೆಲ್ಲಾನು ಬಳಸ್ತಾ ಇದ್ದಾರೆ. ಸೊ ಖಂಡಿತ ಇದು ಒಂದು ರೈತರಿಗೆ ಬೆಳೆ ಸರ್. ಎಲ್ಲದಕ್ಕೂ ಈಗ ಅದ್ರ ಬೀಜ ಸರ್ ಇಲ್ಲಿ ಫಾರಿನ್ಲೆಲ್ಲ ನಾನು ಯಾವುದೋ ಯೂಟ್ಯೂಬಲ್ಲಿ ನೋಡಿದ್ದೀನಿ. ಅದ್ರ ಬೀಜದಿಂದ ಸ್ಪೂನು ಇನ್ನೇನೆಲ್ಲ ಶುರು ಮಾಡಿದ್ದಾರೆ. ಸ್ಪೂನ್ ಮಾಡಿ ಅದನ್ನ ಹೊಡೆದು ಸ್ಪೂನ್ ಎಲ್ಲ ಮಾಡಿದ್ವಿ, ಏನೆಲ್ಲ ನೋಡಿದ್ವಿ. ಆದರೆ ನಮ್ಮ ಇಲ್ಲಿ ಸ್ವಲ್ಪ ಇನ್ನೂ ಅವೇರ್ನೆಸ್ ಇಲ್ಲ. ಹೌದು, ಮಾಹಿತಿ ಕೊರತೆ ಇರೋದ್ರಿಂದ ಎಷ್ಟೋ ಜನಗಳೇ. ಅದೇ ಇವಾಗ ನೋಡಿ, ಇವರು ಕೊಡಗಿನವರು. ಅದಕ್ಕೆ ಸ್ವಲ್ಪ ಇವರು ಇಷ್ಟೇ ಮಾತ್ರ ಹಾಕಿರೋದು. ಓಕೆ. ಕೊಡಗಲ್ಲಿ ಎಲ್ಲ ಕಡೆ ಇದೆ. ಒಂದೊಂದು ಎಸ್ಟೇಟಲ್ಲಿ 60 ವರ್ಷ ಮರ ಇದೆ, ಆ ಥರ ಮರನೂ ಇದೆ. ಹೌದಾ? ಆ ಥರ ಮರನೂ ಇದೆ. ಅದು ಆದರೆ ಸೀಡ್ಲಿಂಗು. ಇವಾಗೆಲ್ಲ ಆಲ್ಮೋಸ್ಟ್ ಗ್ರಾಫ್ಟೆಡ್ ಶುರು ಮಾಡಿದ್ದಾರೆ. ಓಕೆ. ಸೀಡ್ಲಿಂಗ್, ಗ್ರಾಫ್ಟೆಡ್ ಬೀಜ ಬಿದ್ದು ಬೆಳೆದಿರೋ ಬೀಜದ ಗಿಡ. ಅದೊಂದು 8 ವರ್ಷ 9 ವರ್ಷ ಆಗುತ್ತೆ. ಇದು ಬಂದು 2 ವರ್ಷಕ್ಕೆಲ್ಲ ಶುರು ಆಗುತ್ತೆ, ಫ್ಲವರಿಂಗ್ ಶುರು ಆಗುತ್ತೆ. ನಾವು ಫ್ಲವರ್ ಕಿತ್ತಾಕಕ್ಕೆ ಹೇಳ್ತೀವಿ.
ಅಲ್ಲಾಂದ್ರೆ ಗಿಡನ ಸಾಯಿಸ್ಬಿಡ್ತದೆ. ಫಸ್ಟ್ ಹೂವು ಬಿಟ್ಟಾಗ ಹೂವು ಕಿತ್ತಾಕ್ಬಿಡೋದು, ಎಲ್ಲ ಕಿತ್ತಾಕ್ಬೇಕು. ಒಂದು 3-3.5 ವರ್ಷ 4ನೇ ಫ್ಲವರಿಂಗ್ಗೆ ಒಂದು 30 kg 40 ಬಟ್ ಇದರಲ್ಲಿ ನೀವು ಹೂವು ಕಿತ್ತಿಲ್ಲ ಅನ್ಸುತ್ತೆ ಅವಾಗ ಇದರಲ್ಲಿ ಸರ್. ಸಣ್ಣದ್ರಲ್ಲಿ ಕಿತ್ತಾಕಿ, ಎಲ್ಲ ಕಿತ್ತಾಕಿ. ಓಕೆ ಓಕೆ. ಇದು ಲೋಕಲ್ ವೆರೈಟಿನ ಇದು? ಹೌದು ಸರ್, ಇದು ಒಂದು ಬಲ್ಬ್ ವೆರೈಟಿ ಅಂತ. ಲೋಕಲ್ ವೆರೈಟಿ ಅಂದ್ರೆ ಇಂಡಿಯನ್ ಬ್ರೀಡ್ ತರ? ಇಂಡಿಯನ್ ಬ್ರೀಡ್. ಓಕೆ. ಇದು ಹಂಗಾದ್ರೆ ನಮ್ಮ ಮನೆ ಹತ್ರ ಇರುವಂಥದ್ದು ಇದು ಅನ್ಸುತ್ತೆ. ನಮ್ಮ ಮನೆ ಕಾಂಪೌಂಡ್ ಅಲ್ಲಿ ಒಂದು ಬೆಳೆದಿದೆ. ಇದರಲ್ಲಿ ಏನು ಗೊತ್ತಾಯ್ತು ಅಂದ್ರೆ ಇದೊಂಥರ ಸ್ವಲ್ಪ ಸಾಫ್ಟ್ ಇದೆ ಈ ಒಂದು ಹಣ್ಣುಗಳು. ಅಲ್ಲಿ ನೋಡಿದ ಕಾಯಲ್ಲಿ ಸ್ವಲ್ಪ ಜಾಸ್ತಿ ಅದು ಟೆಕ್ಸ್ಚರ್ ಬಬಲ್ಸ್ ಜಾಸ್ತಿ ಇದೆ. ಸೊ ಹಂಗೇನೆ ನೀವು ಫಾರಿನ್ ವೆರೈಟೀಸ್ ಮಾತ್ರ ಹಂಗೆ ಎಲೆಗಳನ್ನ ನೋಡಿ ಗುರ್ತಿಡಿತೀರಾ ಇಲ್ಲ ಕಾಯಿಗಳನ್ನ ನೋಡಿ? ಕಾಯಿ ನೋಡಿದ್ರೆ ಗೊತ್ತಾಗುತ್ತೆ ಸರ್, ಮತ್ತೆ ಎಲೆ ನೋಡಿದ್ರೆ ಗೊತ್ತಾಗುತ್ತಾ? ಸೊ ಇದಕ್ಕೆ ಒಂದು 200ರಿಂದ 300 ರೂಪಾಯಿ ಸರ್. ಇಲ್ಲಿ ಬಂದು 200 ರೂಪಾಯಿಗೆ ಕಿತ್ಕೊ ಹೋಯ್ತಾರೆ. ನಮ್ಮ ಖರ್ಚು ಏನಿಲ್ಲ, ನಾವು ಕಿತ್ಕೊಡ್ಬೇಕಾಗಿಲ್ಲ, ಏನಿಲ್ಲ. 200 ರೂಪಾಯಿಗೆ ಕಿತ್ಕೊ ಹೋಯ್ತಾರೆ. ಅದು ಬಂದು ಫಾರಿನ್ ವೆರೈಟಿ ಬಂದು ಅದೇ 1200 ರೂಪಾಯಿ. ಓಕೆ. ಇವಾಗ ಈ ಗಿಡಗಳಿಗೆ ನೀರಾವರಿ ಅಂದ್ರೆ ಹೆಂಗಿರ್ಬೇಕು ಸರ್? ಈಗ ಈ ಗಿಡಕ್ಕೆ 30 ಲೀಟರ್ 40 ಲೀಟರ್ ಬೇಕು ನೀರು. ಇದು ದಿಸಕ್ಕೆ 40 ಲೀಟರ್ ಬೇಕು ಒಂದು ಗಿಡಕ್ಕೆ. ಇಷ್ಟು ದೊಡ್ಡ ಗಿಡಕ್ಕೆ 3 ವರ್ಷದ ಗಿಡ. ಅದು ಹನಿ ನೀರಾವರಿ ಆದ್ರೂ ಓಕೆ? ಹನಿನೇ ಆಗ್ಬೇಕು, ಡ್ರಿಪ್ಪೇ ಆಗ್ಬೇಕು. ನೀರ್ ಕಟ್ಟಾಗಿಲ್ಲ, ಸ್ಪ್ರಿಂಕ್ಲರ್ ಆಗಲ್ಲ. ಸ್ಪ್ರಿಂಕ್ಲರ್ ಇಲ್ಲ ನೀರ್ ಕಟ್ತೀವಲ್ಲ ನಾವು ಯೂಶಲಿ ತೆಂಗಿನ ಗಿಡ ಬೇಸಿಗೆ ನೀರ್ ಕಟ್ಬೋದು, ಸ್ವಲ್ಪ ಕಟ್ಬೋದು. ಹೆಚ್ಚಾದ್ರೂ ಗಿಡ ಸಾಯ್ತದೆ, ನೀರಿಲ್ಲ ಅಂದ್ರೂ ಸಾಯ್ತದೆ. ನೋಡಿ, ಇದನ್ನ ನಾವು ತಿಳ್ಕೊಬೇಕಾಗುತ್ತೆ. ಎಷ್ಟೋ ಜನ ಪಾಪ ರೈತರು ಮಾಹಿತಿ ಕೊರತೆಯಿಂದ ಏನೋ ಒಂದು ಗಿಡಗಳನ್ನ ಬೆಳೆಯೋದಕ್ಕೆ ಶುರು ಮಾಡ್ತಾರೆ. ಅದಾದ್ಮೇಲೆ ಹೆಂಗೆ ಲಾಲನೆ ಪಾಲನೆ ಮಾಡಬೇಕು ಅಂತ ಗೊತ್ತಿಲ್ಲದೆ ಎಷ್ಟೋ ಸರಿ ಫೇಲ್ಯೂರ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಅದಕ್ಕೇನೆ ಗಿಡಗಳನ್ನ ಬೆಳೆಯೋದಕ್ಕೆ ಶುರು ಮಾಡಿದ್ಮೇಲೂ ಕೂಡ ಕೆಲವೊಂದು ನಾವು ಕಲಿಬೇಕಾಗತ್ತೆ, ಹೆಂಗೆ ಗಿಡಗಳನ್ನ ನೋಡ್ಕೋಬೇಕಾಗತ್ತೆ ಅಂತ. ಅದಕ್ಕೆ ಮೇ ಬಿ ಈ ಥರ ಸ್ವಲ್ಪ ಎಕ್ಸ್ಪರ್ಟ್ಸ್ಗಳನ್ನ ಮಾತಾಡ್ಸೋಕೆ ಗೊತ್ತಾಗುತ್ತೆ. ನೀರನ್ನ ಕಡಿಮೆ ಕಟ್ಟಿದ್ರು ಗಿಡ ಸಾಯುತ್ತೆ, ನೀರನ್ನ ಜಾಸ್ತಿ ಕಟ್ಟಿದ್ರು ಗಿಡ ಸಾಯುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಒಂದು ಗಿಡಕ್ಕೆ ಸುಮಾರು 30ರಿಂದ 40 ಲೀಟರ್ ಅಷ್ಟು ನೀರು ಒಂದು ದಿವಸಕ್ಕೆ ಬೇಕಾಗುತ್ತೆ. ಇವರು ಡ್ರಿಪ್ ಇರಿಗೇಷನ್ನ ಹಾಕಿದ್ದಾರೆ, ಒಂದು ಹನಿ ನೀರಾವರಿ ಪದ್ಧತಿನ. ಗಿಡಗಳನ್ನ ಬೆಳೆದಿದ್ದೇ ಆಗಿದ್ದು ಆ ಒಂದು 2ರಿಂದ 3 ವರ್ಷ ಅವಧಿ ಅದು ಫಲ ಬಿಡೋವರೆಗೂ ಬೇರೆ ಏನು ಖರ್ಚು ಬರ್ಬೋದು ನಮಗೆ? ಈಗ ಖರ್ಚು ಅಂತ ಏನು ಬರಲ್ಲ ಸರ್. ತೋಟನ ಚೆನ್ನಾಗಿ ಯಾವುದು ಕೊಟ್ಟಿ ಗೊಬ್ಬರ ಅಷ್ಟೇ. ಕೊಟ್ಟಿಗೆ ಗೊಬ್ಬರ ಹಾಕೊಳ್ತಾ ಹೋಗ್ಬೋದು. ಮತ್ತೆ ಮಧ್ಯದಲ್ಲಿ ಯಾವ್ದು ಔಷಧಿ ಹೊಡೆಯೋದಿಲ್ಲ? ಯಾವ ಔಷಧಿ ಇಲ್ಲ ಸರ್. ಕಳೆಗಳನ್ನ ಕೀಳ್ತಾ ಕಳೆ ತೆಗಿಬೇಕು. ಕಳೆ ತೆಗೆದು ಅದರ ಅಡಿಗೆ ಹಾಕಿದ್ರೆ ಅದು ತಂಪಾಗಿರುತ್ತೆ. ಓಕೆ ಹಾಗಿದೆ. ಅದು ಬಿಟ್ಟು ಬೇರೆ ಯಾವುದೂ ನಮ್ಗೆ ಏನಿಲ್ಲ ಸಿಗೋದಿಲ್ಲ ಯಾವುದೇ. ಮತ್ತೆ ಅದಕ್ಕೆ ಬಂದ್ರೆ ಒಂದು ಸ್ಟಂಬರರ್ ಅಂತ ಒಂದು ಬರುತ್ತೆ, ಅದನ್ನ ಅವಾಯ್ಡ್ ಮಾಡ್ಬೋದು. ಈಗ ಯೂಶಲಿ ಇದಕ್ಕೆ ಏನಾದ್ರು ಕಾಯಿಲೆಗಳಂತ ಬಂದ್ರೆ ಏನ್ ಕಾಯಿಲೆಗಳು ಬರ್ಬೋದು? ಅದೇ ಸರ್, ಸ್ಟಂಬರರೇ ಬರೋದು. ಅದೇನ್ ಕಾಂಡ ಬರುತ್ತಾ? ಕಾಂಡ ಕೊರಿತದೆ, ಕಾಂಡ ಕೊರೆತ ಅಂತ ಹೇಳ್ತಾರೆ. ಹಂಗೆ ಒಂದು ವೈಟ್ ದುಂಬಿ ಬರುತ್ತೆ, ಅದಕ್ಕೆ ಹುಳ ಇರುತ್ತೆ. ಈಗ ಲಾರ್ವಾ ತರ ಇರುತ್ತೆ. ಲಾರ್ವಾ ತರ ಸ್ವಲ್ಪ ದೊಡ್ಡದೇ ಇರ್ತದೆ. ಅದನ್ನ ಕಂಟ್ರೋಲ್ ಮಾಡ್ಬೋದು ಸರ್. ಓಕೆ. ಅದಕ್ಕೆ ಅದು ಅವಾಗ ನಾವು ನೋಡ್ತಾ ಇರ್ಬೇಕಾ? ಹೆಂಗೆ ಗೊತ್ತಾಗುತ್ತೆ ಸರ್, ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾವು ಸುಣ್ಣ ಇದೆ ಅಲ್ಲ, ಸುಣ್ಣನ ಫುಲ್ ಹೊಡೆದು ಬಿಟ್ರೆ ಕಂಟ್ರೋಲ್ ಆಗುತ್ತೆ. ಇಲ್ಲಾಂದ್ರೆ ನಮ್ಮ ಎಫೆಕ್ಟ್ಸ್ ಬರ್ತದೆ, ಪೇಂಟ್ ಎಫೆಕ್ಟ್, ಅದಕ್ಕೆ ಒಂದು ಔಷಧಿ ಇದೆ, ಅದು ಮಿಕ್ಸ್ ಮಾಡಿ ಪೇಂಟ್ನೇ ಹೊಡಿತೀರಾ ಅದಕ್ಕೆ? ಓಕೆ, ನೈಸ್. ನೀವು ಈಗ ಆಲ್ರೆಡಿ ಬೆಳೆದು ನಿಮ್ಗೆ ಒಂದು ಅನುಭವ ಆಗಿದೆ ಅಲ್ವಾ? ಹೌದು ಸರ್. ಈ ಅನುಭವದಲ್ಲಿ ನೀವು ಏನು ಹೇಳ್ತೀರಾ ಸರ್? ಅದು ಈ ಇಂಟರ್ಕ್ರಾಫ್ಟ್ ಆಗಿ ಇದು ಅವಕಾಡೋ ಲೋಕಲ್ ಆದ್ರೂ ಸರಿ, ಫಾರಿನ್ ವೆರೈಟಿ ಆದ್ರೂ ಸರಿ ಹಾಕಿದೆ ಸರ್. ಒಂದು 3 ವರ್ಷದಿಂದ 4 ವರ್ಷ ನಾವು ಅದನ್ನು ನೋಡಿದ್ರೆ 40 ವರ್ಷ ಅದು ನಮ್ಮನ್ನು ನೋಡುತ್ತೆ. 3 ವರ್ಷ ಹೇಳಿ ಇನ್ನೊಂದ್ಸರಿ ಸರ್. 3 ವರ್ಷದಿಂದ 4 ವರ್ಷ ಅದನ್ನ ನಾವು ನೋಡ್ಕೋಬೇಕು. ಗಿಡನ ಚೆನ್ನಾಗಿ ನೋಡ್ಕೊಂಡ್ರೆ ಅದ್ರಲ್ಲಿ ಯಾವ ಲಾಭನೂ ಇರಲ್ಲ. 4 ವರ್ಷ ಕಳೆದ್ರೆ 40 ವರ್ಷ ಅದು ನಮ್ಮನ್ನ ನೋಡುತ್ತೆ. ಸೊ ಹಾಗೆ 3 ವರ್ಷ ನೋಡ್ಕೊಂಡ್ರೆ ಒಂದು ಮಕ್ಳ ತರ ಆಮೇಲೆ ನಮಗೆ ಸಾಕುತ್ತೆ ಅನ್ನೋ ತರ 100% ನೋಡುತ್ತೆ. ಅಷ್ಟೊಂದು ಇನ್ಕಮ್ ಇದೆ, ಆದ್ರೆ ಇನ್ನೂ ರೈತರಿಗೆ ಗೊತ್ತಿಲ್ಲ ಅಷ್ಟೇ. ಸರಿ, ಥ್ಯಾಂಕ್ ಯು.